ಬೇಲೂರು ಹಳೆಬೀಡು ಇದು ಕರ್ನಾಟಕದ ಒಂದು ಪ್ರಸಿದ್ಧ 2 ತಾಣಗಳು ಬೇಲೂರು, ಹಳೆಬೀಡು. ಇದು ಹಾಸನಲ್ಲಿರುವಂಥ ಪ್ಲೇಸು. ಸೊ ಈ ಒಂದು ಬೇಲೂರು, ಹಳೆಬೀಡು ಈ 2 ಪ್ಲೇಸ್‌ಗೆ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್‌ನಲ್ಲಿ ಹೇಗೆ ಹೋಗ್ಬೋದು ಅನ್ನುವಂಥ ಒಂದು ಡೀಟೇಲ್ಸ್‌ನ ಈ ಒಂದು ವಿಡಿಯೋದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದು ಒಂದೇ ದಿನದಲ್ಲಿ. ಹಾಸನ್‌ಗೆ ಹೋಗೋದಕ್ಕೆ ಟ್ರೈನ್ ಕೂಡ ಇದೆ. ಆದರೆ ಎಲ್ಲಿ ಡಿಲೇ ಆಗಿಬಿಡುತ್ತೆ ವಾಪಸ್ ಬರೋದು ನೀವು, ಯಾಕಂದರೆ ಇದು ಒಂದು ದಿನದಲ್ಲಿ ಹಾಸನ್ನು ಕವರ್ ಮಾಡ್ಕೊಂಡು, ಅಂದರೆ ಬೇಲೂರು, ಹಳೆಬೀಡು ಎರಡನ್ನೂ ಕವರ್ ಮಾಡ್ಕೊಂಡು ಒಂದೇ ದಿನದಲ್ಲಿ ವಾಪಸ್ ಬರಬೇಕಾಗಿರೋದ್ರಿಂದ ಎಲ್ಲಿ ಡಿಲೇ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ಈ ವಿಡಿಯೋದಲ್ಲಿ ಬಸ್ನ ಸಜೆಸ್ಟ್ ಮಾಡ್ತಾ ಇದ್ವಿ. ಇನ್ನು ಮಹಿಳೆಯರಿಗೆ ಫ್ರೀ ಕೂಡ ಆಗುತ್ತೆ ಬಸ್ನಲ್ಲಿ ಹೋಗೋದಿದ್ರೆ, ಯಾಕಂದರೆ KSRTC ಈಗ ಪ್ರೆಸೆಂಟ್ನಲ್ಲಿ ಶಕ್ತಿ ಯೋಜನೆ ಇರೋದರಿಂದ ಫ್ರೀ ಆಗಿರುತ್ತೆ ಮಹಿಳೆಯರಿಗೆ. ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತ ಅಂದರೆ, ಬೆಂಗಳೂರಿನ ಮೆಜೆಸ್ಟಿಕ್ಕು, ಕೆಂಪೇಗೌಡ ಮೆಜೆಸ್ಟಿಕ್ ಇದೆಯಲ್ಲ, ಇಲ್ಲಿ ನೀವು ಬರಬೇಕು. ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದೆ. ಮೆಜೆಸ್ಟಿಕ್ ಅಂದರೆ BMTC ಮಾತ್ರ ಅಲ್ಲ, ಪಕ್ಕದಲ್ಲೇ KSRTC ಬಸ್ ಸ್ಟ್ಯಾಂಡ್ ಇದೆ. ಸೊ ಈ ಒಂದು KSRTC ಬಸ್ ಸ್ಟ್ಯಾಂಡ್ನ ಟರ್ಮಿನಲ್ 2ನಲ್ಲಿ ಒಳಗಡೆ ಹೋದರೆ ಧರ್ಮಸ್ಥಳ ಗಾಡಿಗಳು, ಚಿಕ್ಕಮಂಗ್ಳೂರು ಗಾಡಿಗಳೆಲ್ಲ ಇರುತ್ತೆ. ಇಲ್ಲಿ ಹಾಸನ ಗಾಡಿಗಳು ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಡೈರೆಕ್ಟು ಬೇಲೂರಿಗೆ ಬಸ್ಗಳು ಕೂಡ ಸಿಗುತ್ತೆ. ಆದರೆ ತುಂಬ ಕಡಿಮೆ ಬಸ್ಸಸ್ ಇರುತ್ತೆ ಬೇಲೂರಿಗೆ ಡೈರೆಕ್ಟ್ ಬಸ್ಸು. ಸೊ ನಿಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಅಂದರೆ, ಅಥವಾ ಕೇಳಿ ಬೇಲೂರು ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ, ಇನ್ನೇನು 2 ನಿಮಿಷದಲ್ಲಿ, ಇನ್ನೊಂದು 10 ನಿಮಿಷದಲ್ಲಿ ಬರುತ್ತೆ ಅಂದರೆ ಬೇಲೂರು ಬಸ್ನೇ ಹತ್ತಿ, ಇಲ್ಲ ಅಂತಂದರೆ ಹಾಸನ ಬಸ್ನೇ ಹತ್ತಿ. ಸೊ ಇಲ್ಲಿಂದ ಬೆಂಗಳೂರಿನಿಂದ ಡೈರೆಕ್ಟಾಗಿ ನೀವು ಹಾಸನ್ಗೆ ರೀಚ್ ಆಗ್ತೀರಾ. ಡೈರೆಕ್ಟು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಕಿಂದ ನಿಮಗೆ ಬೇಲೂರು ಸಿಕ್ಕಿದ್ರೆ ಒಳ್ಳೆಯದೇ. ಅದ್ರ ಜೊತೆಗೆ ಹಾಸನ ಬಸ್ ಹತ್ತುತ್ತೀರಲ್ಲ, ಬೆಟರ್ ನೀವು ಹಾಸನ ನಾನ್ ಸ್ಟಾಪ್ ಗಾಡಿಗಳು ಹತ್ತಿದ್ರೆ ಬೆಟರು. ಯಾಕಂದರೆ ಮುಂದೆ ಸ್ಟಾಪ್ಗಳೆಲ್ಲ ಕೊಡೋಕ್ಕೆ ಹೋಗೋದಿಲ್ಲ. ಸೊ ಡೈರೆಕ್ಟಾಗಿ ಒಂದು ಹಾಸನ್ಗೆ ರೀಚ್ ಆಗುತ್ತೆ. ಸೊ ಸ್ವಲ್ಪ ಬೇಗನೆ ರೀಚ್ ಆಗುತ್ತೆ ನಿಮಗೆ ಹಾಸನ್ಗೆ. ಸೊ ಒಂದೇ ದಿನದಲ್ಲಿ ವಾಪಸ್ಸು ಬೇಗ ಬರಬೇಕಾಗಿರೋದ್ರಿಂದ, ಒಂದೇ ದಿನದಲ್ಲಿ 2 ಪ್ಲೇಸ್ನು ಕವರ್ ಮಾಡಬೇಕಾಗಿರೋದ್ರಿಂದ ನೀವು ಸ್ವಲ್ಪ ಬೇಗ ಹೊರಟಷ್ಟು ಒಳ್ಳೆಯದು. ಸೊ ನೀವು ಏನು ಮಾಡಬೇಕು, ಹಾಸನ್ಗೆ ಈಗ ರೀಚ್ ಆಗ್ತೀರಾ. ಹಾಸನ ಹೊಸ ಬಸ್ ಸ್ಟ್ಯಾಂಡ್ನ ನೀವು ರೀಚ್ ಮಾಡಾದಮೇಲೆ ಇಲ್ಲಿಂದ ನಿಮಗೆ ಬೇಲೂರು ಬಸ್ಗಳು ಸಿಗುತ್ತೆ. ಸೊ ಬೇಲೂರು ಬಸ್ಗಳು 1 ಅವರ್ ಜರ್ನಿ ಇರುತ್ತೆ ಬೇಲೂರಿಗೆ. ಬೇಲೂರು ಬಸ್ನ ನೀವು ಹತ್ತುತ್ತೀರಾ. ಕೆಲವೊಂದು ಚಿಕ್ಕಮಂಗ್ಳೂರು ಗಾಡಿಗಳು ಇರುತ್ತಲ್ಲ, ಅದನ್ನು ಕೂಡ ಬೇಲೂರಿಗೆ ಅಂತ ಬೋರ್ಡ್ ಇರುತ್ತೆ. ಸೊ ಅವ್ರನ್ನ ಕೇಳಿಬಿಟ್ಟು ಬೇಲೂರಿಗೆ ಹೋಗುತ್ತೆ ಅಂತ ಎಲ್ಲ ಬೇಲೂರು ಸ್ಟಾಪ್ ಇದ್ದರೆ ಆ ಬೇಲೂರಿಗೆ ಹೋಗಿ ಇಳಿಬೇಕು ನೀವು. ಸೊ ಬೇಲೂರು ಅಂತ ಅಂದರೆ ನೀವು ಅದು ಲೈಕ್ ಚಿಕ್ಕ ಬಸ್ ಸ್ಟ್ಯಾಂಡು ಗೊತ್ತಾಗೋದಿಲ್ಲ ಅಂತೆಲ್ಲ ಅನ್ಕೊಂಡು ಹೋಗಬೇಡಿ. ಯಾಕೆ ಅಂದರೆ ಅದು ಕೂಡ ಒಂದು ದೊಡ್ಡ KSRTC ಬಸ್ ಸ್ಟ್ಯಾಂಡೇ, ಬೇಲೂರು ಬಸ್ ಸ್ಟ್ಯಾಂಡ್ ಕೂಡ. ಸೊ ಇಲ್ಲಿ ನೀವು ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ಇದು ಬೇಲೂರು ಬಸ್ ಸ್ಟ್ಯಾಂಡೇ ಅಂತ. ಸೊ ಅಲ್ಲಿಂದ ನೀವು ಇಳ್ಕೊಂಡು ಯಾವುದೇ ಆಟೋ ಆಗಿರ್ಬೋದು, ಬೇಲೂರು ಟೆಂಪಲ್ಗೆ ನೀವು ಯಾವುದೇ ಆಟೋ ಆಗಿರ್ಬೋದು ಅಥವಾ ಏನು ಗಾಡಿ ಏನು ಬೇಕಾಗಿಲ್ಲ, ಯಾಕಂದರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಸೊ ಇದು ಒಂದೇ ದಿನದ ಟ್ರಿಪ್ ಆಗಿರೋದ್ರಿಂದ, ಮತ್ತು ನೀವು ಬೆಳಗ್ಗೆ ಮನೆಯಿಂದನೇ ಹೊರಟಿರೋದ್ರಿಂದ ಯಾವುದೇ ರೀತಿಯಾದ ಸ್ಟೇ ಖರ್ಚುಗಳೆಲ್ಲ ಇರೋದಿಲ್ಲ. ಜಸ್ಟ್ ನೀವು ಬೇಲೂರನ್ನ ರೀಚ್ ಮಾಡ್ತೀರಾ. ಬೇಲೂರು ಟೆಂಪಲ್ ಹತ್ರ ಹೋಗಾದ್ಮೇಲೆ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ಚಪ್ಪಲಿಗಳನ್ನ ಬಿಟ್ಬಿಟ್ಟು ನೀವು ದೇವಸ್ಥಾನದೊಳಗೆ ಎಂಟರ್ ಆಗ್ತೀರಾ. ಇಲ್ಲಿ ಯಾವುದೇ ರೀತಿಯ ಲೈಕ್ ನಾವು ಬೇರೆ ದೇವಸ್ಥಾನಗಳಲ್ಲಿ ಕ್ಯೂ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಯಾಕಂದರೆ ಇದರಲ್ಲಿ ಜಸ್ಟ್ ಒಂದು ದೇವ್ರ ದರ್ಶನ ಡೈರೆಕ್ಟಾಗಿ ಬೇಗ ಫಾಸ್ಟ್ ಮೂವ್ ಆಗ್ತಾ ಇರುತ್ತೆ. ಸೊ ಯಾಕಂದರೆ ಎಲ್ಲ ಜನಗಳು ದೇವಸ್ಥಾನದ ಒಳಗಡೆ ಎಷ್ಟು ನಾವು ನೋಡ್ತೀವೋ, ದೇವಸ್ಥಾನ ಆಚೆ ಸುತ್ತಲೂ ಕೂಡ ನೋಡೋವಂಥದ್ದು ತುಂಬಾ ಇರುತ್ತೆ. ಯಾಕಂದರೆ ಆ ಥರ ಇದೆ ಆರ್ಕಿಟೆಕ್ಚರ್. ನೀವು ದೇವಸ್ಥಾನದಕ್ಕೆ 11 ಗಂಟೆಗೆ 11:15ಗೆ ರೀಚ್ ಆಗಿದ್ರೂ ಪರವಾಗಿಲ್ಲ, ಆರಾಮಾಗಿ ನಿಧಾನಕ್ಕೆ ಕಂಪ್ಲೀಟಾಗಿ ನೋಡ್ಕೊಂಡು ಬೇಲೂರಿನಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಬಟ್ ಲಿಮಿಟೆಡ್ ಟೈಮ್ ಕನ್ಸ್ಟೆಂಟ್ಸ್ ಇದೆ. ಸೊ ಅದನ್ನು ಟೈಮ್ನ ಶೆಡ್ಯೂಲ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಷ್ಟರಿಂದ ಎಷ್ಟೊತ್ತವರೆಗೂ ಊಟದ ಟೈಮಿಂಗ್ಸು. ನಿಮಗೇನಾದರೂ ದೇವಸ್ಥಾನದ ಊಟ ಮಿಸ್ ಆಯಿತು ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಅಲ್ಲೇ ನಿಯರ್ ಬೈ ಹೋಟ್ಲ್ನಲ್ಲಿ ಊಟ ಮಾಡ್ಕೊಂಡು ನೀವು ಮತ್ತೆ ಬೇಲೂರು KSRTC ಬಸ್ ಸ್ಟ್ಯಾಂಡ್ಗೆ ಬರಬೇಕು. ಸೊ ಇಲ್ಲಿಂದ ನಿಮಗೆ ಹಳೆಬೀಡುಗೆ ಬಸ್ಗಳು ಸಿಗುತ್ತೆ. ಬೇಲೂರಿಂದ ಹಳೆಬೀಡಿಗೆ ಒಂದು 15 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಅಲ್ಲಿ ಸುಮಾರು ಬಸ್ಗಳು ಬರ್ತಾ ಇರುತ್ತೆ, ತುಂಬ ಜನ ಹತ್ತಾ ಇರ್ತಾರೆ ಬೇಲೂರಿಂದ ಹಳೆಬೀಡು ಬಸ್ಗಳಿಗೆ. ಸೊ ಬೇಲೂರಿಂದ ಹಳೆಬೀಡಿಗೆ ಬಸ್ ಮೂಲಕ ನೀವು ರೀಚ್ ಆಗ್ತೀರಾ. ಸೊ ಇಲ್ಲೂ ಕೂಡ ಟೆಂಪಲ್ ತುಂಬ ಮಾರ್ವಲಸ್ ಆಗಿದೆ. ಲೈಕ್ ಶಿವನ ದೇವಸ್ಥಾನ ಇದು. ಸೊ ತುಂಬಾ ಸೂಪರಾಗಿ ಕಟ್ಟಿದ್ದಾರೆ ನಮ್ಮ ಹೊಯ್ಸಳರು. ಸೊ ಈ ಒಂದು ದೇವಸ್ಥಾನಗಳನ್ನ ಕೂಡ ನೀವು ಕಂಪ್ಲೀಟಾಗಿ ನೋಡಿ. ಮತ್ತು 6 ಗಂಟೆಗೆ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟು ತುಂಬ ಬೇಗ ರೀಚ್ ಆದಷ್ಟು ನಿಮ್ಗೆ ಹಳೆಬೀಡು ತುಂಬ ಹೊತ್ತು ನೋಡೋಕ್ಕೆ ಸಿಗುತ್ತೆ. ಇಲ್ಲಾಂದರೆ
ಆಲ್ರೆಡಿ ನಿಮಗೆ ಇನ್ನೇನು 6 o'clock ಆಗ್ತಿದ್ದಂಗೆ ವಿಸಿಲ್ ಬ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ, ಯಾಕಂದರೆ ಅದು ದೇವಸ್ಥಾನದ ಕ್ಲೋಸಿಂಗ್ ಟೈಮಿಂಗ್ಸ್ ಆಗ್ತಾ ಇರುತ್ತೆ. ಆಮೇಲೆ ಮುಖ್ಯವಾಗಿ ಲೈಕ್ ಹಳೆಬೀಡಿಗೂ ಕೂಡ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ದೇವಸ್ಥಾನ ಇರೋದು. ಸೊ ಯಾವುದೇ ಆಟೋ ಆಗಿರ್ಬೋದು, ಯಾವುದೇ ವೆಹಿಕಲ್ ಆಗಿರ್ಬೋದು ಬೇಕಾಗಿಲ್ಲ ದೇವಸ್ಥಾನ ರೀಚ್ ಆಗೋದಕ್ಕೆ. ಸೊ ನಾವು ಹೇಳ್ದಂಗೆ ನಿಮಗೆ ದೇವಸ್ಥಾನ ಕ್ಲೋಸಿಂಗ್ ಟೈಮಿಂಗ್ಸ್ ಆಗೋವರೆಗೂ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋದರೆ ನಿಮಗೆ ಬೆಂಗಳೂರು ರೀಚ್ ಆಗೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾಕೆಂತಂದರೆ ಬೇಲೂರು ಅಲ್ಲಿಂದ ಬೆಂಗಳೂರಿಗೆ ಲೈಕ್ ಹಾಸನಿಂದ ಬೆಂಗಳೂರಿಗೆ ಲೈಕ್ ಈಸಿಯಾಗಿ ರೀಚ್ ಆಗ್ಬೋದು. ಬಟ್ ಹಳೆಬೀಡಿನಲ್ಲಿ ಸ್ವಲ್ಪ ಬಸ್ಸಸ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಬಸ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಆದಷ್ಟು ಬೇಗ ಹಳೆಬೀಡು KSRTC ಬಸ್ ಸ್ಟ್ಯಾಂಡ್ಗೆ ಬಂದುಬಿಡಬೇಕು. ಅಲ್ಲಿಂದ ನೀವು ಹಳೆಬೀಡಿಂದ ನೀವು ಮತ್ತೆ ಬೇಲೂರಿಗೆ ಬಂದು ಮತ್ತೆ ಬೇಲೂರಿಂದ ಹಾಸನ್ಗೆ ಹತ್ತಿ ಹಾಸನಿಂದ ಬೆಂಗಳೂರಿಗೆ ಹತ್ತಬೇಕು. ಸೊ ಇಲ್ಲ ಅಂತ ಅಂದರೆ ನಿಮಗೆ ಬೇಲೂರಿಂದ ಡೈರೆಕ್ಟ್ ಹಾಸನಕ್ಕೆ ಸಿಕ್ತು ಅಂದರೆ ಇನ್ನೂ ಈಸಿ ಆಗುತ್ತೆ, ಆರಾಮಾಗಿ ಬರ್ಬೋದು ನೀವು. ಅಥವಾ ಬೇಲೂರಿಂದ ನಿಮಗೆ ಡೈರೆಕ್ಟಾಗಿ ಬೆಂಗಳೂರು ಬಸ್ ಸಿಕ್ಕಿದ್ರೂ ಆರಾಮಾಗಿ ಬರ್ಬೋದು. ಸೊ ಇನ್ನೊಂದ್ಸಲ ಕ್ಲೀನಾಗಿ ರೂಟಿಂಗ್ಸ್ ಹೇಳಬೇಕು ಅಂತಂದರೆ, ಅಕಸ್ಮಾತ್ ನೀವು ಬೇಕಿದ್ದರೆ ನೀವು ಮೊದಲನೇದಾಗೆ ನೀವು ಹಳೆಬೀಡಿಗೆ ಹೋಗಿ ಆಮೇಲೆ ಬೇಲೂರನ್ನ ಬರ್ತೀನಿ ಅಂದ್ರೂ ನೀವು ಆ ಥರನೂ ಪ್ಲ್ಯಾನ್ ಮಾಡ್ಕೊಬೋದು. ಬಟ್ ನೀವು ಆನ್ ದ ವೇ ಲೈಕ್ ಬೇಲೂರು ಮೇಲೆ ಹೋಗೋದ್ರಿಂದ ಫಸ್ಟ್ ಬೇಲೂರು ಕವರ್ ಮಾಡ್ಕೊಂಬಿಡಿ ಅಂತ, ಲೈಕ್ ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಆದ್ದರಿಂದ ನಿಮಗೆ ಫಸ್ಟ್ ಬೇಲೂರು ಸಜೆಸ್ಟ್ ಮಾಡ್ತೀವಿ ಅಷ್ಟೇ. ಸೊ ಕಂಪ್ಲೀಟಾಗಿ ರೂಟಿಂಗ್ ಹೇಳೋದ್ರ ಪ್ರಕಾರ ಕನ್ಫ್ಯೂಸ್ ಆಗಿದ್ದರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಏನು ಅಂದರೆ, ನೀವು ಫಸ್ಟು ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ಹಾಸನ್ಗೆ ಹೋಗ್ತೀರಾ. ಹಾಸನ್ನಿಂದ ನಿಮಗೆ ಬೇಲೂರು ಬಸ್ ಸಿಗುತ್ತೆ. ಬೇಲೂರು ಬಸ್ಗೆ ಹತ್ತಿ ಬೇಲೂರಿನಲ್ಲಿ ಟೆಂಪಲ್ ವಿಸಿಟ್ ಮಾಡ್ತೀರಾ. ಸೊ ಅದು ಮುಗಿಸ್ಕೊಂಡು ಬೇಲೂರಿಂದ ನೀವು ಹಳೆಬೀಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ. ಹಳೆಬೀಡು ಟೆಂಪಲ್ ಕೂಡ ಅಲ್ಲೇ ಇರೋದು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ಸೊ ಹಳೆಬೀಡನ್ನ ಕವರ್ ಮಾಡ್ಕೊಂಡು ಮತ್ತೆ ಹಳೆಬೀಡಿಂದ ಬೇಲೂರಿಗೆ ಬರ್ತೀರಾ, ಬೇಲೂರು ಬಸ್ ಸ್ಟ್ಯಾಂಡ್ಗೆ. ಬೇಲೂರು ಬಸ್ ಸ್ಟ್ಯಾಂಡಿಂದ ಮತ್ತೆ ನೀವು ಹಾಸನ ಬಸ್ ಸ್ಟ್ಯಾಂಡಿಗೆ ಬರ್ತೀರಾ. ಹಾಸನಿಂದ ನೀವು ಬೆಂಗಳೂರಿಗೆ ಬರ್ತೀರಾ. ನಿಮಗೆ ಏನಾದರೂ ಬೇಲೂರಿಂದ ಡೈರೆಕ್ಟ್ ಬೆಂಗಳೂರು ಬಸ್ಸು ಅಥವಾ ಎಲ್ಲಾದರೂ ಹಳೆಬೀಡಿಂದ ಸಿಗೋದಿಲ್ಲ. ಬಟ್ ನಿಮಗೇನಾದರೂ ಎಲ್ಲಾದರೂ ರಿಟರ್ನ್ ಬರೋವಾಗ ಡೈರೆಕ್ಟ್ ಬೆಂಗಳೂರು ಬಸ್ ಸಿಕ್ಕಿದ್ರೆ ನೀವು ಆರಾಮಾಗಿ ಅನ್ಬೋದು. ಜೊತೆಗೆ ಲೈಕ್ ಬಸ್ ಹತ್ತುವಾಗ ಆದಷ್ಟು ನಾನ್ ಸ್ಟಾಪ್ ಗಾಡಿಗಳನ್ನ ಹತ್ತಿ ಬೆಂಗಳೂರಿಗೆ ರಿಟರ್ನ್ ಆಗೋವಾಗ, ಸೊ ದಟ್ ನಿಮಗೆ ಬೇಗ ವಾಪಸ್ ರೀಚ್ ಆಗ್ತೀರಾ ಮನೆಗೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೋ ಎವ್ರಿಥಿಂಗ್ ಕನ್ನಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.